ನಮಸ್ತೆ ವೀಕ್ಷಕರೇ. ನಾನು ಕಳೆದ ಸಂಚಿಕೆಯಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಅಥವಾ ಇನ್ನು ಮುಂದೆ ಆಗಬೇಕಾಗಿರುವಂತ ಹುಡುಗ ಹುಡುಗಿ ಇದ್ರೆ, ಇಲ್ಲ ಮದುವೆ ಆಗಿ 1 ವರ್ಷ 2 ವರ್ಷ ಆಗಿರೋರಿದ್ರೆ, ಇದು ಎಲ್ಲರಿಗೂ ಒಂಥರ ಅನ್ವಯಿಸುವಂತ ಒಂದು ಲಾಸ್ಟ್ ಟೈಮ್ ಒಂದು ಸ್ಪೆಷಲ್ ಎಪಿಸೋಡ್ ಅಂತ ನಾನು ಹೇಳಿದ್ದೆ. ಈಗ್ಲೂ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಲಾಸ್ಟ್ ಟೈಮು ಗಂಡ ಹೆಂಡತಿ ಮತ್ತೆ ಆ ಮನೆಯಲ್ಲಿರುವಂತ ಪರಿವಾರದ ಕುಟುಂಬದ ಸದಸ್ಯರು ಯಾವ ರೀತಿಯಾಗಿ ಹೊಸದಾಗಿ ಬಂದಿರುವಂತ ಒಂದು ಹೆಣ್ಣಿಗೆ ಕೋಪರೇಟ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸಿದ್ದೆ. ಅದೇ ರೀತಿಯಾಗಿ ಈಗ ಮುಂದುವರೆದ ಸಂಚಿಕೆಯಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಬರೀ ನಾನು ಹೇಳಿರೋದು ಒಂದು ರೀತಿಯಲ್ಲಿ ಬರೀ ಕೋಪರೇಷನ್ ಅನ್ನೋದು ಒಂದು ಮನೆಯ ಸೊಸೆ ಜೊತೆಗೆ ಆ ಕುಟುಂಬದ ಸದಸ್ಯರು ಕೂಡ ಅವ್ರಿಗೆ ಕೋಪರೇಟ್ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಆ ಕೋಪರೇಷನ್ ಜೊತೆಗೆ ಒಂದು ಸಹಕಾರ ಅಂತ ಹೇಳ್ತಾರೆ. ಅದೇ ಸಹಕಾರ ಜೊತೆಗೆ ಆ ಒಂದು ಹೆಣ್ಮಗಳು ಮನೆಗೆ ಹೋಗಿರುವಂತ ಹೆಣ್ಮಗಳು ಅಂದ್ರೆ ಸೊಸೆ ಕೂಡ ಆ ಮನೆ ವಾತಾವರಣಕ್ಕೂ ಕೂಡ ಹೊಂದ್ಕೊಳ್ಬೇಕು. ಇದೇನಿದು ಮೇಡಮ್, ಪ್ರತಿ ಸಲಾನು ನೀವು ಇದನ್ನೇ ಹೇಳ್ತಾ ಇದ್ದೀರಾ ಅಂತ. ನಾನು ಏನಕ್ಕೆ ಇದನ್ನ ಪದೇ ಪದೇ ಒತ್ತಿ ಒತ್ತಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕೆಂದ್ರೆ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ನೀವು ಕಾಲಿಟ್ಟಿರುವಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಬಂದಿರುವಂತ ಒಂದು ವಾತಾವರಣ ನೀವು ಬೆಳೆದು ಬಂದಿರುವಂತ ವಾತಾವರಣಕ್ಕೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಹಾಗಾಗಿ ಆ ವಾತಾವರಣಕ್ಕೆ ನೀವು ಹೊಂದ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಕಾಲಾವಕಾಶನೂ ಬೇಕಾಗತ್ತೆ. ಅದರ ಜೊತೆಗೆ ನೀವು ಹೊಂದ್ಕೊಳ್ಬೇಕು ಅಂದ್ರೆ ಆ ಜನ ಕೂಡ ನಿಮ್ಗೆ ಒಂಥರ ಸಹಕಾರ ಕೊಡ್ಬೇಕಾಗುತ್ತದೆ. ಯಾವ ರೀತಿ ಆ ಜನ ನಿಮ್ಗೆ ಸಹಕಾರ, ಮನೆಯಲ್ಲಿರುವಂತ ಒಂದು ಸದಸ್ಯರು ಸಹಕಾರ ಕೊಡ್ಬೇಕು ಅಂತಂದ್ರೆ, ನಾನು ಪದೇ ಪದೇ ಏನಕ್ಕೆ ಹೇಳ್ತಿದ್ದೀನಿ ಈ ವಿಚಾರ ಅಂತಂದ್ರೆ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ. ಇದರಲ್ಲಿ ಕುಟುಂಬದ ಸದಸ್ಯರು ಎಲ್ಲರೂ ಒಂಥರ ಸಹಕಾರ ಕೊಡ್ಲೇಬೇಕು. ಯಾಕೆ ಅಂದ್ರೆ ಅದರ ಜೊತೆಗೆ ಸೊಸೆನೂ ಅಷ್ಟೇ ಅವ್ರ ಮನೆ ವಾತಾವರಣಕ್ಕೂ ಹೊಂದ್ಕೋಬೇಕು ಅಂತಂದ್ರೆ, ಕೆಲವರು ಏನ್ ಹೇಳ್ತಾರೆ, ಈಗೋ ಅಂತ ಹೇಳ್ತಾರೆ, ಸ್ವಾಭಿಮಾನ. ಆ ಒಂದು ಸಂದರ್ಭದಲ್ಲಿ ಈಗೋನ ನಾವು ಒಂದು ಮನೆ ಅಂತ ಹೋದ್ಮೇಲೆ ಸದಸ್ಯರಂತ ಆ ಮನೆಗೆ ನಾವೇ ಹೊಂದ್ಕೋಬೇಕಾಗತ್ತೆ. ಆ ಈಗೋ ಯಾವಾಗ ಕ್ಲಾಶಸ್ ಆಗುತ್ತೆ, ಆಗ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ನೆಗೆಟಿವಿಟಿನೇ ಕಾಣುತ್ತೆ ಆ ಮನೆಯಲ್ಲಿ. ಹಾಗಾಗಿ ನಾನು ಏನ್ ಹೇಳ್ತೀನಿ, ಪ್ರತಿಯೊಂದು ವಿಚಾರದಲ್ಲೂ ನೀವು ನೋಡೋವಾಗ, ಮಾತಾಡೋವಾಗ, ಕಲಿಯುವಾಗ, ಮತ್ತೆ ಏನೇ ವಿಚಾರದಲ್ಲಿ ಇರೋದು ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಪ್ರತಿಯೊಂದು ಸಂದರ್ಭದಲ್ಲೂ ಮೇಡಮ್, ಪ್ರತಿ ಹೆಣ್ಣಿಗೆ ಹಾಗೇನೆ ಇರುತ್ತೆ, ಇದು ಗಂಡಸರಿಗೂ ಇರುತ್ತೆ ಆ ಮನೆ. ನಾನು ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಇದ್ದೇನೆ. ಸೊಸೆಯಾಗಿ ಮನೆಗೆ ಹೋಗುವಾಗ, ಸೊಸೆಯಾಗಿ ಆ ಮನೆನ ಅವರು ಸ್ವೀಕಾರ ಮಾಡೋವಾಗ ಎಲ್ಲಾರು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಇದರಲ್ಲಿ ಅವರು ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಒಂದು ಮನೆಗೆ ಒಂದು ಅತಿಥಿ ಹೊಸದಾಗಿ ನಮ್ಮ ಮನೆಗೆ ಬಂದಾಗ ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋ ಅಂತ ಒಂದು ರೀತಿ ಕೂಡ ತುಂಬಾ ಚೆನ್ನಾಗೇ ಇರ್ಬೇಕಾಗುತ್ತೆ. ಆ ಒಂದು ರೀತಿಯಲ್ಲಿ ಒಂದು ಅತ್ತೆ ಮಾವ ಅದರ ಜೊತೆ ಇರೋ ಕುಟುಂಬದ ಪರಿವಾರದವರು ಕೂಡ ಇರ್ಬೇಕು. ಅದರಲ್ಲಿ ಮುಖ್ಯವಾಗಿ ಇರುವಂತ ವ್ಯಕ್ತಿ ಅಂತಂದ್ರೆ ಅದ್ರ ಗಂಡ. ಆ ಗಂಡನ ಒಂದು ಪಾತ್ರ ಹೇಗಿರುತ್ತೆ, ನಾನು ಪ್ರತಿ ಸಲಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆ ವಾತಾವರಣದಲ್ಲಿ ಇದ್ದು ಬೆಳೆದು ಬಂದಿರೋರು ನೀವು. ಈ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಾಗಿರೋ ಹೆಂಡತಿಗೆ ನೀವು ಯಾವ ತರ ಮಾರ್ಗಸೂಚನೆಗಳನ್ನ ಕೊಡ್ಬೇಕು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ, ಆ ಮನೆಯಲ್ಲಿ ಹುಟ್ಟು ಬೆಳೆದಿರೋರು ನೀವು. ಆ ಮನೆಯಲ್ಲಿ ಸಂಸ್ಕಾರ ಹೆಂಗಿದೆ ಅನ್ನೋದು ಹೇಳ್ಕೊಡ್ಬೇಕಾಗಿರೋದು ನಿಮ್ದು ಜವಾಬ್ದಾರಿ. ಆ ಮನೆಯಲ್ಲಿ ಜನಕ್ಕೆ ಎಷ್ಟು ಯಾವ್ಯಾವ ರೀತಿಯಲ್ಲಿ ಅವ್ರ ಮನಸ್ ಸ್ವಭಾವ ಹೇಗಿದೆ, ತಾಯಿ ಮನಸ್ ಸ್ವಭಾವ ಹೇಗಿರುತ್ತೆ, ತಂದೆ ಮನಸ್ ಸ್ವಭಾವ ಹೇಗಿರುತ್ತೆ, ತಂಗಿ ತಮ್ಮ ಅವರು ಮನೆ ಪರಿವಾರದವರು ಯಾವ ತರ ಇದ್ದಾರೆ ಅನ್ನೋದು ನಿಮ್ಗೊಬ್ಬರಿಗೂ ಮಾತ್ರ ಗೊತ್ತಿರುತ್ತೆ. ಹೊಸದಾಗಿ ಬಂದಿರುವಂತ ಹೆಣ್ಣು ಮಗಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನ ಎಲ್ಲಾರನ್ನೂ ಸಮಾಳಿಸ್ಕೊಂಡು ಹೋಗ್ಬೇಕಾಗಿರುವಂತ ಗಂಡಂದ ನಿಮ್ದು ದೊಡ್ಡ ಪಾತ್ರ ಇರುತ್ತೆ. ಈ ವಿಚಾರದಲ್ಲಿ ನೀವು ವಿಚಾರ ವಿನಿಮಯ ನಿಮ್ಮ ಹೆಂಡತಿ ಹತ್ರ ನೀವು ಮಾಡ್ಬೇಕು. ಒಬ್ಬೊಬ್ಬರದ ಸ್ವಭಾವ ಹಿಂಗಿದೆ, ಅವರನ್ನ ನಡೆ ನುಡಿ ಗುಣಗಳು ಈ ತರ ಇರುವಾಗ ನೀವು ಅವ್ರಿಗೆ ಹೇಳ್ಕೊಡುವಂತ ರೆಸ್ಪಾನ್ಸಿಬಿಲಿಟಿ ನಿಮ್ದಿರುತ್ತೆ. ಅದರ ಜೊತೆಗೆ ಕಲಿಯುವಂತ ರೆಸ್ಪಾನ್ಸಿಬಿಲಿಟಿ ಅಂತ ಬೋಗ್ಲಿ ಇನ್ಪುಟ್ ಅಂಡ್ ಔಟ್ಪುಟ್ ಅಂತ ಎರಡೂ ಇದ್ರೇನೆ ಚಂದ. ಕಲಿಯೋರ್ಗುನು ಹಿತಾಸಕ್ತಿ ಇರ್ಬೇಕು, ಕಲಿಸೋರ್ಗುನು ಹಿತಾಸಕ್ತಿ ಇರ್ಬೇಕು. ಆವಾಗಲೇ ಎಲ್ಲಾರು ಏನಂದ್ರೆ, ಕಲಿಸೋ ಒಂದು ಮನಸ್ಸಕ್ತಿ ಇರೋವಾಗ, ಕಲಿಯುವಂತವ್ರು ಇರ್ಬೇಕಾಗ, ಸಮಾನ ಮನಸ್ತತ್ವ ಇರ್ಬೇಕಾಗಿರುವಾಗ ಯಾವುದೇ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಹಾಗಾಗಿ ಒಂದು ಸಂಸಾರ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ದೈವ ಕೊಟ್ಟಿರುವಂತ ಒಂದು ಕೃಪೆ, ಇದು ಒಂದು ಆಶೀರ್ವಾದ. ಒಂದು ಏನಕ್ಕೆ ಹೇಳ್ತಾನಂದ್ರೆ, ನಾವು ಈ ಸಂಸಾರ ಅನ್ನೋದು ಪ್ರತಿಯೊಂದ್ರಲ್ಲೂ ನಾವು ಇಲ್ಲಿ ಚೆನ್ನಾಗಿದ್ರೆ ಮನೆಯಲ್ಲಿ ನಾವು ಹೊರಗಡೆ ಯಾವ ರೀತಿ ಬೇಕಾದ್ರೂ ಜೀವನ ನಡೆಸ್ಕೊಂಡು ನಾವು ಬರ್ಬೋದಾಗುತ್ತೆ. ಯಾಕೆ ಅಂತಂದ್ರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಈ ಒಂದು ಪ್ರದೇಶ, ಈ ಒಂದು ಮನೆಯಲ್ಲಿ ಬಿಟ್ರೆ
ಬೇರೆ ಎಲ್ಲೂ ನಿಮ್ಗೆ ಸಿಗಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನೆಮ್ಮದಿ ಇದ್ರೆ ಹೊರಗಡೆ ನೀವು ನಿಮ್ಮ ಯಾವುದೇ ಒಂದು ನಿಮ್ಮ ಗೋಲ್ ರೀಚ್ ಆಗ್ಬೇಕು ಅಂತಂದ್ರೆ, ನಿಮ್ಮ ಗುರಿ ಮುಟ್ಟಬೇಕು ಅಂತಂದ್ರು, ನೀವು ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಗೆ ಚೆನ್ನಾಗಿರ್ಬೇಕು ಅಂತಂದ್ರೆ, ಮನೆಯಲ್ಲಿ ಸುಖವಾಗಿದ್ರೆ ಸೌಖ್ಯವಾಗಿದ್ರೆ ಎಲ್ರುನು ನೀವು ಹೊರಗಡೆ ಎಲ್ಲಾ ಕೆಲಸಗಳನ್ನು ಸ್ಥಾಪಿತವಾಗಿ ಸೌಮ್ಯವಾಗಿ ನೆಮ್ಮದಿಯಾಗಿ ಮಾಡ್ಬೋದು. ಮನೆಯಲ್ಲೇ ಪ್ರತಿ ಸಲ ಕಿರಿಕಿರಿ ಆಗ್ತಿದ್ರೆ ಯಾವುದೇ ರೀತಿಯಲ್ಲೂ ಹೊರಗಡೆ ಕೆಲಸ ಮಾಡಕ್ಕೂ ಆಗ್ತಿಲ್ಲ. ಮತ್ತೆ ನಿಮ್ಮ ಒಂದು ಸೊಸೈಟಿ ಅಂದ್ರೆ ಈ ಸಮಾಜದಲ್ಲಿ ನಾವು ಜನಗಳ ಮಧ್ಯೆ ಇರುವಾಗ ನಾವು ಕಾಡಲ್ಲಿಲ್ಲ. ಜನಗಳ ಮಧ್ಯೆ ಇರುವಾಗ ನಮ್ಮನ್ನ ನೋಡಿ ಪ್ರತಿಯೊಬ್ರು ಅವಲಂಬನೆ ಮಾಡೋ ರೀತಿಯಲ್ಲಿ ಇರ್ಬೇಕಾಗುತ್ತೆ. ಅವ್ರ ಮನೆ ಸೊಸೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಮಾತುಕ್ಕೆ. ಯಾಕಂದ್ರೆ ನಾವು ಒಂದು ಮದುವೆಗೆ ಹೋಗ್ಬೇಕಾಗುತ್ತದೆ, ಒಂದು ಮುಂಜಿಗೆ ಹೋಗ್ಬೇಕಾಗುತ್ತೆ, ಒಂದು ಫಂಕ್ಷನ್ಗೆ, ಒಂದು ಸಾವು ನೋವು ಇದಕ್ಕೆ ಎಲ್ಲಾನು ನಾವು ಹೋಗ್ಬೇಕಾಗುತ್ತದೆ. ಹಾಗಾಗಿ ಎಲ್ಲಾ ಕಡೆ ನಾವು ಹೋಗೋದ್ರಿಂದ ಆ ಸಂದರ್ಭಗಳಲ್ಲಿ ನಾವು ಯಾವ ತರ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಜೀವನಾನ ಅನ್ನೋದು ಮುಂದೆ ಪಾಠ ನಮ್ಗೆ ಕಲಿಸುತ್ತೆ. ಹಾಗಾಗಿ ಇದರ ಮುಖ್ಯ ಪಾತ್ರ ವಹಿಸೋರು ಗಂಡ ಮತ್ತು ಹೆಂಡತಿ. ಆ ಮನೆ ಚೆನ್ನಾಗಾಗ್ಬೇಕಾಗಿರೋದು ಗಂಡ ಮತ್ತು ಹೆಂಡತಿಯಿಂದಾನೇ ಆಗುತ್ತೆ. ಆ ಮನೆ ಒಂದು ಯಾವುದೇ ಒಂದು ಹಂತಕ್ಕೆ ಅಂತಂದ್ರೆ ಒಂದು ಎತ್ತಿ ಏರಿಗೆ ಕೋಣ ನೀರ್ಗೆ ಅಂದಂಗೆ ಎಳಿಬಾರ್ದು. ಹಾಗಾಗಿ ಇಬ್ಬರೂನು ಒಂದೇ ಗಾಡಿಯಿಂದ ಹೇಳ್ಕೊಂಡು ಹೋಗೋ ತರಾನೇ ಜೀವನ ಒಂದು ಜಟ್ಕಾ ಬಂಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಜೀವನ ನಾವು ಹೋದ್ರೇನೆ ಮುಂದೆ ನಮ್ಮ ಜೀವನಕ್ಕೆ ತುಂಬಾ ಸಹಕಾರಿಯಾಗುತ್ತದೆ. ಹಾಗಾಗಿ ನಾನು ಪ್ರತಿಯೊಂದು ಎಲ್ಲರಲ್ಲೂ ವಿನಂತಿ ಏನಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿ ಸಲ ಮೇಡಮ್ ಏನಕ್ಕೆ ಇದೇ ಒತ್ತಿ ಹೇಳ್ತಾ ಇದ್ದೀರಾ ಹೊಸದಾಗಿ ಗಂಡು, ಯಾಕೆ ಅಂತಂದ್ರೆ ನೀವು ಫಸ್ಟ್ ಹೋದ ತಕ್ಷಣ ಅಲ್ಲಿ ಈಗೋ ಕ್ಲಾಶಸ್ ಆಗೋದು. ನಾನು ಇವಾಗ ನಮ್ಮ ಮನೇಲಿ ನಾನು ರಾಣಿ ತರ ಇದ್ದೆ, ನಾನ್ಯಾಕೆ ಇಲ್ಲಿ ಕೆಲಸ ಮಾಡೋದು, ನಮ್ಮ ಮನೇಲಿ ನಾನು ಚೆನ್ನಾಗಿದ್ದೆ, ನಾನು ಏನಕ್ಕೆ ಇಲ್ಲಿ ಮಾಡ್ಬೇಕು, ಖಂಡಿತ ಇಲ್ಲ ರೀ. ಹೆಂಡತಿ ಕೆಲಸ ಮಾಡ್ಬೇಕು, ಗಂಡ ಕೆಲಸ ಮಾಡ್ಬೇಕು, ಮನೇಲಿರೋ ಪರಿವಾರ ಅದಕ್ಕೆ ಸಂಬಂಧಪಟ್ಟಿರೋ ಸಪೋರ್ಟ್ ಮಾಡ್ಬೇಕು. ಆವಾಗ್ಲೇ ಒಂದು ಫ್ಯಾಮಿಲಿ ಅಂತ ಅನ್ಸ್ಕೊಳಕ್ಕಾಗುತ್ತೆ. ಯಾವಾಗ ಒಬ್ಬೊಬ್ಬರದು ಒಂದೊಂದ್ ತರ ನಿಮ್ಮ ಒಂದು ಈಗೋ ಕ್ಲಾಶ್ ಆಗ್ತಿದ್ರೆ ಅದು ಒಂದು ಸಂಸಾರ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಪ್ರತಿಯೊಂದು ಒಂದು ಹೆಣ್ಣು ತನ್ನ ಮನೆಗೂ ಆ ಗಂಡನ ಮನೆಗೆ ಹೋದಾಗ ನಿಮ್ಮ ಯಾವುದೇ ಒಂದು ನಿಮ್ಮ ತಾಯಿ ಮನೆಯಲ್ಲಿ ನೀವು ಚೆನ್ನಾಗಿ ಬೆಳೆದು ಬಂದಿರಬಹುದು, ಇಲ್ಲ ಬೆಳೆದು ಬರ್ದಿರನೂ ಇರಬಹುದು. ಆದ್ರೆ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬಂದಾಗ ನಾನು ಎಲ್ಲಿ ಇದೀನಿ, ನಾನು ಯಾರ ಮನೇಲಿ ಇದೀನಿ, ನನ್ನ ಸ್ಥಾನ ಏನಿದೆ, ನಾನು ಇಲ್ಲಿಗೆ ಬಂದಾಗ ನಾನು ಮನೆ ಬೆಳಗಕ್ಕೆ ಹೋಗ್ತೀನಿ ಹೊರತುನು ನಾಶನಕ್ಕೆ ನಾನು ಬಂದಿದ್ದೀನಿ ಅಂತ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಆತರ ಬರಬಾರ್ದು. ಪ್ರತಿಯೊಂದ್ಸಲ ಇನ್ನೊಂದು ಒಂದು ಮುಖ್ಯವಾದ ವಿಚಾರಣೆ ಗಂಡ ಹೆಂಡತಿದ್ರಲ್ಲಿ ಏನ್ ಹೇಳ್ತೀನಂದ್ರೆ, ಏನೇ ನಿಮಗೆ ಕೋಪ ಬಂದಿರಬಹುದು, ಏನೇ ನಿಮಗೆ ಮನಸ್ತಾಪ ಇರಬಹುದು, ಆದ್ರೆ ಆ ಸಮಯಕ್ಕೆ ಬಿಡಿ, ಸೋತು ಗೆಲ್ಲಬೇಕಾಗುತ್ತೆ. ಪ್ರತಿಯೊಬ್ರು ಒಂದು ಹೆಣ್ಣು ಅಷ್ಟೇನೆ, ಸೋತು ಗೆಲ್ಲಿ ನಿಮ್ಮ ಗಂಡನ ಹತ್ರ ನೀವು ಒಳ್ಳೆ ರಾಣಿಯಾಗಿರ್ಬೇಕು, ನಾನು ನಮ್ಮ ಅತ್ತೆ ಮನೆಯಲ್ಲಿ ನಾನು ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಗಂಡನ ಸಹಕಾರ ಇರಬೇಕು. ಗಂಡನ ಮುಖ್ಯವಾದ ಪಾತ್ರ ಏನಕ್ಕೂ ಅಂತಂದ್ರೆ, ಆ ತಾಯಿ ಮನೆಯಿಂದ ಒಂದು ಹೆಣ್ಣು ಬಂದಿರೋವಾಗ ತಾಯಿ ತಂದೆ ಒಂದು ಅವ್ರ ಮನೇನ ಯಾವ ತರ ಅಂದ್ರೆ ಒಂದು ನೆಂಟ್ರಿಸ್ಟ್ ತರ ಹೋಗ್ಬೇಕು. ನನ್ ಮಗಳಲ್ಲಿ ಚೆನ್ನಾಗಿದ್ದಾಳಪ್ಪ, ಅವಳು ಬೆಳೆದು ಬಂದಿರೋ ರೀತಿ ಆ ಒಂದು ಚೆನ್ನಾಗಿದ್ದಾಳೆ ಅಂತ ಹೇಳ್ಕೋಬೇಕು ಹೊರತು ಗಲಾಟೆ ಮಾಡ್ಕೊಂಡು ನೀವು ತಾಯಿ ಮನೆಗೆ ಬಂದಿದ್ರೆ ಅಲ್ಲಿ 4 ಜನ ನೋಡೋರು ಇರ್ತಾರೆ. ನಿಮ್ಮನ್ನ ನಾನು ನೋಡ್ತಾ ಇರ್ತೀನಿ, ಏನು ಇಷ್ಟು ದಿನ ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು. ಖಂಡಿತ ನಿಮ್ಮ ಪ್ರಾಬ್ಲಮ್ 100 ಇರ್ಬೋದು, ಆದ್ರೆ ನೀವಿಬ್ರು ಕೂತ್ಕೊಂಡು ಸೊಲ್ಯೂಷನ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಪರಿಹಾರ ಹುಡುಕ್ಬೇಕು ಅನ್ನೋದನ್ನ ನೋಡಿ. ನೀವು ಆದಷ್ಟು ತಾಯಿ ಮನೆಗೆ ಬಂದ್ಬಿಟ್ರೆ, ಮೇಡಮ್ ಹಂಗಂತ ಹೇಳಿದ್ರೆ ನಾನು ತಾಯಿ ಮನೆಗೆ ಬರೋದು ತಪ್ಪ, ಖಂಡಿತ ನಾನು ತಪ್ಪು ಅಂತಲ್ಲ. ಪ್ರಾಬ್ಲಮ್ ಇದ್ದಾಗ, ತೊಂದರೆ ಇದ್ದಾಗ, ನಿಮ್ಗೆ ಇನ್ನಲ್ಲಿ ಜೀವನ ಮಾಡಕ್ಕೆ ಆಗಲ್ಲ ಅಂತ ಇದ್ದಾಗ ಆ ಒಂದು ರೀತಿಯಲ್ಲಿ ಸರಿಪಡಿಸ್ಕೊಳಕ್ಕೆ ಮನಸ್ಸು ಮಾಡದೆ ಇದ್ರೆ ಎಂತ ಪ್ರಾಬ್ಲಮ್ ನಾವು ಸರಿ ಮಾಡ್ಕೊಳ್ಳೋ ಅಂತದ್ದು ಗುರಿ ನಮ್ಮಲ್ಲಿ ಇದ್ರೆ ನಮ್ಗೆ ಯಾವ್ದೂನು ತುಂಬಾ ದೂರನೇ ಕಾಣುತ್ತೆ. ಆದ್ರೆ ನಮ್ಮಲ್ಲಿ ಚಿಕ್ಕ ಪುಟ್ಟದಕ್ಕೂ ನೀವು ಮನೆಯಲ್ಲಿ ಜಗಳ ಮಾಡ್ತಾ ಇದ್ರೆ ಮನೆಯಲ್ಲಿ ಎಲ್ಲಾರು ನೆಮ್ಮದಿನೂ ಹಾಳಾಗುತ್ತೆ. ಆಮೇಲೆ ಇನ್ನೊಂದ್ಸಲ ಒಂದು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಬಿಟ್ರೆ ನಾನು ಸ್ಟೇಷನ್ಗೆ ಹೋಗ್ತೀನಿ, ನಾನು ನಿಮ್ಮ ಮೇಲೆ ಆ ಕೇಸ್ ಹಾಕ್ತೀನಿ, ನಾನು ನಿಮ್ಮ ಮೇಲೆ ಕೇಸುಗಳಾಗ್ತೀನಿ ಅಂತ ಯಾವತ್ತು ನಿಮ್ಮ ಮನಸ್ಸಲ್ಲಿ ಬರುತ್ತೋ ಖಂಡಿತ ಈ ಫ್ಯಾಮಿಲಿ ಎಂದೂ ಉದ್ಧಾರ ಆಗೋದಿಲ್ಲ. ಅದಕ್ಕೆ ನಾನು ಪದೇ ನಿಮ್ಮಲ್ಲಿ ಕಳಕಳಿ ಮನವಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಯಾವತ್ತು ನಿಮ್ಮ ಮನಸ್ಸಲ್ಲಿ ಆ ತರ ದುರುದ್ದೇಶಗಳು ಬರ್ಕೂಡ್ದು, ಬರ್ದಿರೋ ರೀತಿಯಲ್ಲಿ ನಿಮ್ಮ ಗಂಡನೂ ನಿಮ್ಮನ್ನು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಈ ಪರಿಸ್ಥಿತಿಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮನ್ನ ನೀವು ಒಬ್ಬೊಬ್ರು ಅರ್ಥ ಮಾಡ್ಕೋಬೇಕು. ಗಂಡ ಹೆಂಡತಿ ಆಸೆ ಏನು, ಆಕಾಂಕ್ಷೆಗಳೇನು, ಅವ್ರ ನಡೆ ಏನು, ಅವ್ರ ನುಡಿ ಏನು, ಆ ಮನೆ ವಾತಾವರಣ ಏನು ಅಂತ ಖಂಡಿತ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಯಾವುದೇ ಜಾಗಕ್ಕೂ ಗಲಾಟೆಗಳಿಗೂ ನಿಮ್ಮಲ್ಲಿ ಎಡೆ ಮಾಡ್ಕೊಳ್ಳೋದಿಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬರುತ್ತೆ ಹೋಗುತ್ತೆ, ಆದ್ರೆ ಅದನ್ನ ಅತಿರೇಕಕ್ಕಂತೂ ತಗೊಂಡು ಹೋಗ್ಬಾರ್ದು. ಚಿಕ್ಕ ವಿಚಾರಗಳಿಗೂ ಜಗಳ ಮಾಡ್ಕೊಂಡು ಯಾವತ್ತು ಗಂಡ ಹೆಂಡತಿ ಆಗ್ತಾ ಇದ್ರೆ ಅದು ಮುಂದೆ ದೊಡ್ಡದೊಂದು ಒಂದು ಮಹಾಪರ್ವತವೇ ಬಂದು ಬಿದ್ದ ಹಾಗಾಗುತ್ತೆ. ಹಾಗಾಗಿ ಯಾವುದೇ ಜಗಳ ಇರ್ಲಿ, ಏನೇ ಇರ್ಲಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಇರುತ್ತೆ. ಹಾಗಾಗಿ ನಾನು ನಿಮ್ಮಲ್ಲಿ ಪ್ರತಿಪದಿಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಎಂದೂನು ನೀವು
ಈ ಒಂದು ನಿರ್ಧಾರಕ್ಕೆ ಬರೋದು ತುಂಬಾ ತಪ್ಪು ಅಂತ ಹೇಳ್ತೀನಿ. ಅದಕ್ಕೆ ಜೊತೆಯಾಗಿ ಮನೆಯಲ್ಲಿ ಇರೋರು ಕೂಡ ತುಂಬಾ ಸಹಕಾರ ಕೊಡ್ಬೇಕು. ನಿಮ್ಮಲ್ಲಿ ನೀವು ಯಾವುದೇ ಸಹಕಾರ ಕೊಡ್ಬೇಕಂದ್ರೆ ಆ ಒಂದು ಹೆಣ್ಣಿಗೆ ತಾಯಿ ಮನೆನ ಮರೆಸುವಂತ ಸಹಕಾರ ಇರಬೇಕು. ಅಂದ್ರೆ ನಮ್ಮ ಅತ್ತೆ ಮನೇಲೆ ನಾನು ಇರ್ತೀನಿ, ಎಲ್ರು ನನಗೆ ಚಂದ ಇದ್ದಾರೆ, ಅವ್ರ ಜೊತೆಗೆ ನಾನು ಯಾವತ್ತೂ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮನೋಭಾವನೆ ದಯವಿಟ್ಟು ನೀವೆಲ್ಲ ಬೆಳೆಸ್ಕೊಳ್ಬೇಕು. ಇದಕ್ಕೆ ಇನ್ನ ಯಾವ ತರ ನಿಮ್ಗೆ ಏನೇ ಒಂದು ಸಲಹೆ ಸೂಚನೆಗಳಂತಂದ್ರು ಮುಂದಿನ ಸಂಚಿಕೆಯಲ್ಲಿ ನಾನು ಕೊಡ್ತೀನಿ. ನಮಸ್ತೆ ವೀಕ್ಷಕರೇ.